ನಮಸ್ತೆ, ನಾನು ಶಿಲ್ಪಾ ಸುನೀಲ್. ನಾನು ದೇವಸ್ಥಾನದ 4ನೇ ತಾರೀಕಿಂದು ಕಳಸ ಹಾಗೆ ಕುಂಭದ್ದು ಮೆರವಣಿಗೆ ಇದೆ ಅಂತೆಲ್ಲ ಹೇಳಿದ್ನಲ್ಲ, ಅದರದ್ದು ನಾನು ಹಿಂದಿನ ದಿವಸ ನಾನು ವಿಡಿಯೋ ಮಾಡ್ತಾ ಇರೋದು. ಕಳಸ ಕುಂಭ ಎಲ್ಲ ಜೋಡಿಸ್ತಾ ಇದ್ದಾರೆ. ಹಾಗೆ ದೇವಸ್ಥಾನ ಫುಲ್ಲು ಡೆಕೋರೇಷನ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ಕೋತಾ ಇದ್ದಾರೆ. ಅದರದ್ದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ, ಇವಾಗಾದರೆ ಹೇಗೆಲ್ಲ ಜೋಡಿಸ್ಕೊಂಡಿದ್ದಾರೆ, ಹೇಗೆಲ್ಲ ಸೆಲೆಬ್ರೇಷನಿಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ನೋಡಿ, ಇಲ್ಲಿ ಹೆಣ್ಮಕ್ಳು ಅವರಾಗೆ ಬಂದು ಸ್ವಯಂ ಪ್ರೇರಿತವಾಗಿ, ಅಂದರೆ ಅವರಾಗೆ ಬಂದು ದೇವಸ್ಥಾನದ ಕೆಲಸ ಎಲ್ಲ ಅವರಾಗೆ ಕೇಳಿಕೊಂಡು ಮಾಡ್ತಾಯಿದ್ರು. ಒಬ್ಬೊಬ್ಬರು ಒಂದು ಬ್ಲೌಸ್ ಪೀಸ್ ಒಬ್ಬರು ರೆಡಿ ಮಾಡ್ತಾಯಿದ್ರೆ, ಇನ್ನೊಬ್ಬರು ಕುಂಭಗೆ ರೆಡಿ ಮಾಡ್ತಾಯಿದ್ರು. ಈ ಥರ ಬ್ಲೌಸ್ ಪೀಸ್ ಹಾಕಿ ಕುಂಭ ಎಲ್ಲ ದಾರದಿಂದ ಕಟ್ಟುತ್ತಾಯಿದ್ರು. ಯಾಕಂದರೆ ಬಿಗಿಯಾಗಿರಬೇಕಲ್ವ ತಗೊಂಡು ಹೋಗ್ಬೇಕಾದ್ರೆ, ಅದಕ್ಕೋಸ್ಕರ ಈ ಥರ ದಾರದಿಂದ ಕಟ್ತಾ ಇದ್ದಾರೆ. ಹಾಗೆ ತೆಂಗಿನಕಾಯಿ ಎಲ್ಲ ಇದ್ವಾ, ತೆಂಗಿನಕಾಯಿಗೆ ಒಬ್ಬರು ಅದಕ್ಕೆ ವಿಭೂತಿ ಹಚ್ಚಿದ್ರೆ, ಒಬ್ಬರು ಅದಕ್ಕೆ ಕುಂಕುಮ ಅರಿಶಿನ ಹಚ್ತಾಯಿದ್ರು. ನೋಡಿ, ಚಿಕ್ಕ ಮಕ್ಕಳೆಲ್ಲ ಈ ಥರ ವಿಭೂತಿ ಹಚ್ತಾ ಕೂತಿದ್ರು. ನೋಡೋದಕ್ಕೆ ಖುಷಿಯಾಗಿತ್ತು. ಚಿಕ್ಕ ಮಕ್ಕಳು ಸಹ ಇಲ್ಲಿ ಬಂದು ದೇವ್ರ ಕೆಲಸ ಮಾಡ್ತಾಯಿದ್ದಾರೆ ಅಂತ ಖುಷಿಯಾಗುತ್ತೆ ನೋಡೋಕ್ಕೆ ಅಲ್ವಾ. ಅವರು ವಿಭೂತಿ ಹಚ್ಚಿದ ಮೇಲೆ ಇವರು ಕುಂಕುಮ ಅರಿಶಿನ ಎಲ್ಲ ಹಚ್ಚಿದ್ರು. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಬ್ಬೊಬ್ಬರು ಒಂದೊಂದು ಕೆಲಸನ ಹಂಚ್ಕೊಂಡು ಮಾಡ್ತಾಯಿದ್ರು. ರಾತ್ರಿ ಇದು 3ನೇ ತಾರೀಕು ಮಾಡ್ತಾ ಇರೋದು. 4ನೇ ತಾರೀಕು ಕಳಸ ಕುಂಭದ ಮೆರವಣಿಗೆ ಇದೆಯಲ್ಲ, ಅದಕ್ಕೆ ಹಿಂದಿನ ದಿನ ಮಾಡಿರೋ ವಿಡಿಯೋ ಇದು. ನೋಡಿ, ಇಲ್ಲಿ ಹೆಚ್ಚು ಕಮ್ಮಿ 600 ಕುಂಭ ರೆಡಿ ಮಾಡಿರೋದು. 600 ಕುಂಭ ಇವರು 300ರಿಂದ 400 ಮಾಡೋಣ ಅಂತ ಅಂದ್ಕೊಂಡಿದ್ರಂತೆ. ತುಂಬ ಜನ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇನ್ನೊಂದು ಸ್ವಲ್ಪ ರೆಡಿ ಮಾಡಿಕೊಂಡು ಇವಾಗ 600 ಕುಂಭ ರೆಡಿ ಮಾಡಿದ್ದಾರೆ. ಇಲ್ಲಿ ಈ ಕಡೆ ಕುಂಭ ಎಲ್ಲ ಜೋಡಿಸ್ಕೊತಾ ಇದ್ದರೆ, ಇನ್ನೊಂದು ಕಡೆ ಹೂವಿಂದು ಡೆಕೋರೇಷನ್ ಆಗಲಿ, ಮಾವಿಂದು ತೋರಣ ಕಟ್ಟೋದಾಗಲಿ, ಅಥವಾ ಈ ಬಾಳೆ ಕಂಬ ಜೋಡಿಸೋದಾಗಲಿ, ಇದನ್ನೆಲ್ಲ ಮಾಡ್ಕೊತಾಯಿದ್ರು. ಹಾಗೆ ಮತ್ತೊಂದು ಕಡೆ ದೇವಸ್ಥಾನ ಎಲ್ಲ ಸ್ವಚ್ಛ ಮಾಡ್ತಾಯಿದ್ರು. ಕಸ ಗುಡಿಸೋದಿಂದ ಹಿಡಿದು ಅದೆಲ್ಲ ನೀಟಾಗಿ ಶುದ್ಧಿ ಮಾಡ್ತಾಯಿದ್ರು. ದೇವಸ್ಥಾನ ಎಲ್ಲ ತುಂಬ ಶುದ್ಧಿ ಎಲ್ಲ ಮಾಡ್ತಾಯಿದ್ರು. ದಾವಣಗೆರೆಯಲ್ಲಿ ನೆನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಮಳೆಯಾಗಿತ್ತು. ಅದಕ್ಕೋಸ್ಕರ ಈ ಕುಂಭ ಎಲ್ಲ ರೆಡಿ ಮಾಡಿ ಅದನ್ನು ದೇವಸ್ಥಾನದಲ್ಲಿ ನೀಟಾಗಿ ಎಲ್ಲ ಜೋಡಿಸಿಟ್ಟಿದ್ರು. ಹಾಗೆ ಪಲ್ಲಕ್ಕಿನೂ ಅಷ್ಟೇ ಹೂವಿನಿಂದ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಕುಂಭ ಎಲ್ಲ ಜೋಡಿಸಿಟ್ಟಿದ್ದಾರೆ. 600 ಕುಂಭ ರೆಡಿ ಮಾಡಿದ್ದಾರೆ. ಕಳಸನ ಮನೆಯಿಂದನೇ ತರಕ್ಕೆ ಹೇಳಿದ್ದಾರೆ. ಹಾಗೆ ದೇವಸ್ಥಾನದ ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ದೇವಸ್ಥಾನ ಹೊರಗಡೆ ಆಗಲಿ ಒಳಗಡೆ ಆಗಲಿ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಇವಾಗ ನೆಕ್ಸ್ಟ್ ಡೇ 4ನೇ ತಾರೀಕು ಕಳಸ ಕುಂಭದ್ದು ಮೆರವಣಿಗೆ ಎಲ್ಲ ಆಯ್ತಲ್ಲ, ಆ ಟೈಮಲ್ಲೆಲ್ಲ ಈ ಜಾನಪದ ಕಲಾಮೇಳ ಇರುತ್ತಲ್ಲ ಅದೆಲ್ಲ ನಡೆಸಿದ್ರು. ಈ ನಾಸಿಕ್ ಡ್ರಮ್ಮು, ಸಮ್ಮಾಳ, ನಂದಿಕೋಲು ಕುಣಿತ, ಕುದುರೆ ಕುಣಿತ, ವೀರಗಾಸಿ ಕುಣಿತ, ಹಾಗೆ ಈ ಕರಡಿ ಗೊರವಪ್ಪನ ಕುಣಿತ, ಹೀಗೆ ಹೆಚ್ಚು ಕಮ್ಮಿ ತುಂಬ ಸಾಂಸ್ಕೃತಿಕ ಕಲಾ ತಂಡಗಳೆಲ್ಲ ಬಂದಿದ್ವು. ತುಂಬ ಗ್ರ್ಯಾಂಡಾಗಿ ದೇವ್ರದ್ದು ಈ ಕಳಸ ಕುಂಭದ್ದು ಮೆರವಣಿಗೆನ ನಡೆಸ್ಕೊಟ್ರು. ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಇವರು ಹತ್ತತ್ರ 7ರಿಂದ 10 ಕೋಟಿ ಖರ್ಚು ಮಾಡಿದ್ದಾರೆ. ಈಗ ಒಂದು 8 ಕೋಟಿ ಖರ್ಚಾಗಿದೆ ಅಂತ. ಇನ್ನು ಈ ದೇವಸ್ಥಾನ ಫುಲ್ ಮುಗಿಯೋ ಅಷ್ಟರಲ್ಲಿ 10 ಕೋಟಿ ಆಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟು ಚೆನ್ನಾಗಿ ಬಂದಿದೆ ದೇವಸ್ಥಾನ ಎಲ್ಲ. ಈ ಕುಂಭ ಕಳಸ ಮೆರವಣಿಗೆಗೋಸ್ಕರ ನೋಡಿ, ಈ ಪಲ್ಲಕ್ಕಿನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಹೂವಿಂದ ಎಲ್ಲ ನೈಟೇ ಎಲ್ಲ ಡೆಕೋರೇಷನ್ ಮಾಡ್ಕೋತಾ ಇದ್ದಾರೆ, ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗೆ ನಾನು ನೆಕ್ಸ್ಟ್ ಡೇ ವಿಡಿಯೋನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಒಂದು 8:30 ಅಷ್ಟೊತ್ತಿಗೆ ಈ ಕಳಸ ಕುಂಭ ಇದ್ರದ್ದೆಲ್ಲ ಮೆರವಣಿಗೆ ಸ್ಟಾರ್ಟ್ ಆಯಿತು. ದೇವರಿಗೆಲ್ಲ ಕಾಯಿ ಹೊಡೆದು ಈ ಕುಂಭ ಕಳಸದ್ದು ಮೆರವಣಿಗೆನ ಶುರು ಮಾಡಿದರು.
ನೈಟೆಲ್ಲ ಜೋಡಿಸ್ಕೊಂಡಿದ್ರಲ್ಲ ಈ ಕುಂಭ ಕಳಸ, ಅದನ್ನೆಲ್ಲ ಇವಾಗ ಕೊಡ್ತಾ ಇದ್ದಾರೆ. ಬಂದಿರುವಂತಹ ಮಹಿಳೆಯರಿಗೆ ಈ ಕುಂಭ ಕಳಸನೆಲ್ಲ ಕೊಟ್ಟು ಹೊರಗಡೆ ಲೈನಲ್ಲಿ ನಿಲ್ಲಿಸ್ತಾ ಇದ್ರು. ಹೆಚ್ಚು ಕಮ್ಮಿ ಒಂದು 5,000 ಜನ ಸೇರಿದ್ರು ಅಂತ ನನಗನ್ಸುತ್ತೆ. ಇವಾಗ ಮೂರ್ತಿಗಳದ್ದು ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಮೂರ್ತಿಗಳ ಮೆರವಣಿಗೆ ಈ ನಗರದ ರಾಜಬೀದಿಗಳಲ್ಲೂ ಎಲ್ಲೆಲ್ಲಿದೆಯಲ್ಲ ಅಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ಹೊಂಡದ ಸರ್ಕಲ್ಲು, ಹೀಗೆ ಎಲ್ಲ ರೀತಿಯ ಸರ್ಕಲಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಮತ್ತೆ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮೂರ್ತಿಗಳನ್ನು ತೊಗೊಂಡು ಬಂದರು. ಈ ಕುಂಭ ಕಳಸ ಮೆರವಣಿಗೆ ಮಾಡಿರ್ತಾರಲ್ಲ, ಆ ಕುಂಭದಲ್ಲಿರುವಂತಹ ನೀರಿರುತ್ತಲ್ಲ, ಆ ನೀರನ್ನು ಒಂದು ತೊಟ್ಟಿಯಲ್ಲಿ ನೀರನ್ನು ಶೇಖರಣೆ ಮಾಡ್ತಾರೆ. ಈ ಮೆರವಣಿಗೆ ಮಾಡ್ಕೊಂಡು ಬಂದಮೇಲೆ ಆ ಮೂರ್ತಿಗಳು ಇರುತ್ತಲ್ಲ, ಆ ಮೂರ್ತಿಗಳನ್ನೆಲ್ಲ ಆ ನೀರಲ್ಲಿ ಹಾಕಿ ಇಡ್ತಾರೆ. ಈ 11ನೇ ತಾರೀಕುವರೆಗೂ ಆ ಮೂರ್ತಿಗಳು ಅಲ್ಲೇ ಇರುತ್ತೆ. ಆಮೇಲೆ ಆ ಮೂರ್ತಿಗಳನ್ನು ತೆಗೆದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ದೊಡ್ಡೋರಲ್ಲ ಚಿಕ್ಕ ಹೆಣ್ಣುಮಕ್ಕಳು ಸಹ ಈ ಕುಂಭ ಕಳಸ ಹೊತ್ಕೊಂಡು ಹೋಗ್ತಾಯಿದ್ರು. ನಿಮಗೆ ನಾನು ಮೂರ್ತಿಗಳನ್ನು ತೋರಿಸ್ತೀನಿ ನೋಡಿ. ಮೈಲಾರಲಿಂಗೇಶ್ವರ ಸ್ವಾಮಿ 7 ಕೋಟಿ, ಮೈಲಾರಲಿಂಗೇಶ್ವರ ಸ್ವಾಮಿ 7 ಕೋಟಿ ಒಡೆಯನ ಮೂರ್ತಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ತುಂಬ ಚೆನ್ನಾಗಿ ಕೆತ್ತಿಸಿದ್ದಾರೆ. ಹಾಗೆ ಗಂಗಮಾಳಮ್ಮ ದೇವಿ, ಹಾಗೆ ಸಂಪಿಗೆ ಸಿದ್ದೇಶ್ವರ ಸ್ವಾಮಿನೂ ವಿಗ್ರಹನೂ ಇದೆ. ಈ ಅಯೋಧ್ಯೆಯಲ್ಲಿ ರಾಮಮೂರ್ತಿ ಕೆತ್ತಿದಾರಲ್ಲ, ಆ ಶಿಲೆಯನ್ನೇ ಉಪಯೋಗಿಸಿ ಇವರು ಈ ಮೂರ್ತಿಗಳನ್ನೆಲ್ಲ ಕೆತ್ತಿಸಿರೋದಂತೆ. ಈಗ ಸಂಪಿಗೆ ಸಿದ್ದೇಶ್ವರ ಸ್ವಾಮಿ ಎದುರಿಗೆ ಒಂದು ಬಸವಣ್ಣದು ಒಂದು ಮೂರ್ತಿ ಸಹ ಇಲ್ಲಿ ಇದೆ. ಮೆರವಣಿಗೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಮೆರವಣಿಗೆ ಸ್ಟಾರ್ಟ್ ಆಯಿತು. ಇನ್ಮೇಲೆ ಹೂವಿನಿಂದ ಏನು ಪಲ್ಲಕ್ಕಿನ ಅಲಂಕಾರ ಮಾಡ್ಕೊಂಡಿದ್ರು, ಆ ಪಲ್ಲಕ್ಕಿ ಸಹ ಮೆರವಣಿಗೆಯಲ್ಲಿ ಭಾಗಿಯಾಗಿತ್ತು. ದೇವಸ್ಥಾನದ ಕಮಿಟಿಯಿಂದ ಹೊರಗಡೆ ಈ ಮೆರವಣಿಗೆ ಯಾರ್ಯಾರೆಲ್ಲ ಹೋಗ್ತಾ ಇದ್ದಾರಲ್ಲ ಅವರಿಗೋಸ್ಕರ ನೀರಿನ ವ್ಯವಸ್ಥೆ ಆಗಲಿ, ಅವರಿಗೆ
ಮಜ್ಜಿಗೆ ಆಗಲಿ ಚಾಕ್ಲೇಟ್ಸ್ ಆಗಲಿ ಈ ಥರ ಎಲ್ಲ ವಿತರಣೆ ಮಾಡೋದಕ್ಕೆ ಅವರು ಸಹ ಮೆರವಣಿಗೆ ಹಿಂದ್ಗಡೆನೇ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ರು. ಹಾಗೆ ಮೆರವಣಿಗೆ ಮುಗೀತು, ವಾಪಸ್ ಬರ್ತಾಯಿದ್ರು. ಪಟಾಕಿ ಎಲ್ಲ ಸಿಡಿಸಿ ನಮ್ಮ ಈ ನೂತನ ದೇವರುಗಳು ಮೂರ್ತಿ ಇದೆಯಲ್ಲ ಅದನ್ನೆಲ್ಲ ನಾವು ಸ್ವಾಗತ ಮಾಡಿಸ್ಕೊಂಡ್ವಿ. ಜೋಗಮ್ಮ ಮತ್ತು ಗೊರವಪ್ಪ ಇದ್ದಾರಲ್ಲ ಅವರೆಲ್ಲ ಚಾಮರ ಬೀಸಿ ದೇವರುಗಳನ್ನು ಸ್ವಾಗತ ಮಾಡಿಕೊಂಡ್ರು. ಹಾಗೆ ಈ ಕುಂಭ ಕಳಸ ಅದನ್ನೆಲ್ಲ ತಗೊಂಡು ಹೋಗಿರ್ತಾರಲ್ಲ ಮಹಿಳೆಯರು, ಅವರನ್ನು ಸ್ವಾಗತ ಮಾಡಿದರು. ಈ ಕುಂಭ ಹೊತ್ಕೊಂಡು ಹೋಗಿ ಬಂದಿರ್ತಾರಲ್ಲ ಅವರೆಲ್ಲ ಅದನ್ನು ತೊಗೊಂಡು ಬಂದು ಒಂದು ಪ್ಲೇಸಲ್ಲಿ ಇಟ್ಟರು. ಅಂದರೆ ಈ ದೇವಸ್ಥಾನದ ಒಳಗಡೆ ಒಂದು ಆವರಣದಲ್ಲಿ ಅದನ್ನೆಲ್ಲ ಜೋಡಿಸಿ ಇಟ್ಟರು. ಅದನ್ನೆಲ್ಲ ಜೋಡಿಸಿ ಇಟ್ಟ ಮೇಲೆ ಅವರಿಗೆ ಪ್ರಸಾದದ ವ್ಯವಸ್ಥೆನೂ ಇತ್ತು. ಹಾಗೆ ಇದನ್ನು ನಾನು ಹೇಳಿದ್ನೆಲ್ಲ ಒಂದು ತೊಟ್ಟಿ ಥರ ಮಾಡಿದ್ದಾರೆ. ಅಲ್ಲಿ ಈ ಕುಂಭದ ನೀರನ್ನು ಅದರೊಳಗೆ ಹಾಕಿ ಈ ಮೂರ್ತಿಗಳನ್ನು ಅದರೊಳಗೆ ನೆನೆಸ್ತಾರಂತೆ. 11ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಅಲ್ಲಿವರೆಗೂ ಆ ಮೂರ್ತಿ ಅಲ್ಲೇ ಇರ್ತಾವಂತೆ. ಇದು 4ನೇ ತಾರೀಕಿಂದು ಪ್ರೋಗ್ರಾಮ್ ಎಲ್ಲ ಇಷ್ಟೇ ಆಗಿತ್ತು. ಇನ್ನು 6ನೇ ತಾರೀಕಿಂದ 11ನೇ ತಾರೀಕುವರೆಗೂ ಹೋಮ ಹವನ ಎಲ್ಲ ನಡೆಯುತ್ತೆ. ಹಾಗೆ 11ನೇ ತಾರೀಕು ಈ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೆ ದೇವಸ್ಥಾನದ ಉದ್ಘಾಟನೆ ಇದೆಲ್ಲ ಆಗುತ್ತೆ. ಆದಷ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರೋ ಒಂದು ರೀಸೆಂಟ್ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ. ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ಪ್ರಸಾದದ ವ್ಯವಸ್ಥೆನೂ ಸಹ ಮಾಡಿದರು. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.